ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ನಾನು ಇವತ್ತು ಏನಂದರೆ ಫ್ರಂಟ್ ನೆಕ್ಕು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಫ್ರಂಟ್ ನೆಕ್ಕಿಗೆಲ್ಲ ತುಂಬ ಡಿಸೈನ್ ಆಗಿ ಬರ್ತಾ ಇದೆ, ತುಂಬ ಬೇರೆ ಬೇರೆ ರೀತಿ ಬರ್ತಾ ಇದೆ. ಅದರಲ್ಲಿ ನಾನು ಫ್ರಂಟ್ ನೆಕ್ಕು ಡಿಸೈನಲ್ಲಿ ಬಂದರೆ ಯಾವ ರೀತಿ ಕಟ್ ಮಾಡಬೇಕು, ಇದು ನೆಕ್ಕು ನಾನು ತೋರಿಸ್ತಾ ಇರೋದು ನಾರ್ಮಲ್ ಬ್ಲೌಸಿಗಲ್ಲ, ಪ್ರಿನ್ಸ್ ಕಟ್ಟು ಮತ್ತು ಬ್ಯಾಕು ಬೋಟ್ ನೆಕ್ಕು ಫ್ರಂಟು ಪ್ರಿನ್ಸ್ ಕಟ್ ಇರುತ್ತೆ. ಅದಕ್ಕೆ ನೀವು ನೆಕ್ ಎಷ್ಟು ತೊಗೊಬೇಕು, ಡಿಸೈನ್ ಆಗಿ ಹೇಗೆ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನೀವು ಈ ವಿಡಿಯೋನ ನೋಡಿದ್ರೆ ತುಂಬ ಬ್ಲೌಸಿಗೆ ನೀವು ನೆಕ್ ಬಿಡ್ತು ಮತ್ತು ಯಾವ ರೀತಿ ಶೇಪ್ ಕಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಅಂದರೆ ಬಿಗಿನರ್ಸ್ ಮತ್ತು ಈ ನೆಕ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನಮಗೆ ಯಾವ ರೀತಿ ಕಟ್ ಮಾಡಬೇಕು ಅಂತಂದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಶುರು ಮಾಡೋಣ. ಇದು ನಾನು ಹೊಲಿದು ಬಿಟ್ಟು ಉಳಿದಿರೋ ಅಂತಹ ಲೈನಿಂಗ್ ಪೀಸು. ನಾನು ನಮ್ಮ ವ್ಯೂವರ್ಸಿಗೆ ಒಳ್ಳೊಳ್ಳೆ ಡಿಸೈನ್ ಏನಾದರೂ ಬ್ಯಾಕ್ ನೆಕ್ ಡಿಸೈನ್ ಆಗಲಿ ಫ್ರಂಟ್ ನೆಕ್ಕು ಕಟ್ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಇದು ನಾನು ಎತ್ತಿ ಇಟ್ಕೊಂಡಿದ್ದೆ. ಇವತ್ತು ನನಗೆ ಸ್ವಲ್ಪ ಟೈಮ್ ಆಯಿತು, ನಾನು ನಿಮಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ವಿಡಿಯೋ ಮಾತ್ರ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ. ನಿಮಗೆ ಈ ರೀತಿ ಇದು ಫ್ರಂಟ್ ಪೀಸ್ ಅಂತಲೇ ಅಂದ್ಕೊಳ್ಳಿ, ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಪೀಸ್ ಅಂತಲೇ ಅಂದ್ಕೊಳ್ಳಿ. ಈ ರೀತಿ ಕಟ್ ಇಲ್ದಿರೋ ಭಾಗ ನಮ್ಮ ಕಡೆ ಬರಬೇಕು, ಕಟ್ ಇರೋ ಭಾಗ ಆ ಕಡೆ ಹೋಗಬೇಕು. ನಾರ್ಮಲ್ ನಾವು ಬ್ಲೌಸಿಗೆ ಎಷ್ಟು ಲೆಂತ್ ತಗೊಳ್ತೀನೋ ಅಷ್ಟೇ ತಗೊಳ್ತೀನಿ. ಈಗ ನೋಡಿ, ನಾವು ಫಸ್ಟು ಪ್ರಿನ್ಸ್ ಕಟ್ ಬ್ಲೌಸು ಡಿಸೈನರ್ ಬ್ಲೌಸಿಗೆ ಇದು ಹೇಗಂತ ಅಂದರೆ ನೀವು 4 ಇಂಚು ಸಹ ಇಟ್ಕೋಬೋದು ಅಥವಾ 3.25 ಇಟ್ಕೋಬೋದು. ಬ್ಯಾಕಲ್ಲಿ ಬಂದಿದ್ದರೆ 4 ಇಂಚ್ ಇಟ್ಕೊಳ್ಳೋದೇ ಒಳ್ಳೆಯದು. 4 ಇಂಚ್ ಇಟ್ಕೊಂಡು ನೀವು ಅನ್ಕೋಬೋದು, ಮೇಡಮ್ ತುಂಬ ನೆಕ್ ವಿಡ್ತ್ ಆಗಲ್ವಾ, ಜಾಸ್ತಿ ಆಗಲ್ವಾ ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ನಾನು ಟಿಪ್ಸ್ ಹೇಳ್ತೀನಿ ನೋಡಿ. 4 ಇಂಚು ನಾನು ಕುತ್ತಿಗೆ ಆಗಲೇ ತಗೊಂಡೆ. ಹಾಗೆ ಇಲ್ಲಿ ಬಂದುಬಿಟ್ಟು ಫ್ರಂಟ್ ತೋರಿಸ್ತಾ ಇರೋದು ನಾನು ಡಿಸೈನು. ಫ್ರಂಟ್ ಬಂದುಬಿಟ್ಟು ಒಂದು 6.5 ಅಂತಲೇ ಇಟ್ಕೊಳ್ಳಿ. ಇಲ್ಲೂ ಸಹಿತ 4 ಇಂಚನೇ ಈ ರೀತಿ. ನಾವು ಸಿಂಪಲ್ಲಿಂದ ಸ್ವಲ್ಪ ಟಫಿಗೆ ಹೋಗೋಣ. ಫಸ್ಟು ನಾನು ಸಿಂಪಲ್ಲೇ ಹೇಳ್ಕೊಡ್ತೀನಿ. ಇದು ನೀವು ಅರ್ಥ ಮಾಡ್ಕೊಬೇಕು, ಇದು ಬ್ಯಾಕಲ್ಲಿ ಬಂದಿರುತ್ತೆ. ನಾನೊಂದು ಎಕ್ಸಾಂಪಲ್ ಒಂದು ಬ್ಲೌಸ್ ತೋರಿಸ್ತೀನಿ ನಿಮಗೆ. ಬ್ಯಾಕಲ್ಲಿ ಬಂದಿರುತ್ತೆ, ಫ್ರಂಟಲ್ಲಿ ಈ ರೀತಿ ನಾವು ಡಿಸೈನ್ ಏನಾದರೂ ಕೊಡಬೇಕಾಗತ್ತೆ. ಈಗ ಫಸ್ಟು ನಾವು ಸಿಂಪಲ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಯಾವ ರೀತಿ ಒಂದು ಶೇಪ್ ಕೊಡಬೇಕು ಅಂತೇಳಿ ತೋರಿಸ್ತೀನಿ. ಈಗೆಲ್ಲ ತುಂಬ ಟ್ರೆಂಡ್ ಆಗಿರೋ ಅಂತಹ ನೆಕ್ ಅಂತಂದರೆ ಈ ನೆಕ್ಕು ತುಂಬ ಟ್ರೆಂಡ್ ಇದೆ. ಇಲ್ಲಿಂದ ನೋಡಿ, ಇಲ್ಲಿಂದ ನೀವು 1.5ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹಿತ 1/2 ಇಂಚು ಹೊರಗಡೆ ಬರಬೇಕು ಈ ರೀತಿ. ಆಮೇಲೆ ಈ ರೀತಿ ಕರು ಸ್ಕೇಲ್ ಇದ್ದರೂ ಓಕೆ, ಇಲ್ಲ ಅಂದರೆ ನೀವು ಈ ರೀತಿ ತೊಗೋಬೋದು, ಈ ರೀತಿ ತೊಗೋಬೋದು. ಈ ರೀತಿ ಕರು ಸ್ಕೇಲ್ ಇದ್ದರೆ ನೀವು ಕರು ಸ್ಕೇಲಿಂದ ಈ ರೀತಿ ಕೊಟ್ಕೋಬೋದು ನೋಡಿ. ಇದು ಒಂದು ಫ್ರಂಟ್ ನೆಕ್ ಆಯಿತಾ. ಎಷ್ಟು ಈಸಿ ಅಲ್ವಾ. ನಾನು ಫ್ರಂಟ್ ನೆಕ್ ಅಷ್ಟೇ, ತುಂಬ ಜನಕ್ಕೆ ಫ್ರಂಟ್ ನೆಕ್ ಅಷ್ಟೇ ಹೇಳ್ಕೊಡ್ತಿದ್ದಾರೆ ಅನ್ಬೋದು. ಇದೇ ಹಾಕೋದಕ್ಕೆ ತುಂಬ ಜನಕ್ಕೆ ಕಷ್ಟ ಆಗುತ್ತೆ. ಇಷ್ಟು ನಿಧಾನವಾಗಿ ನಿಮಗೆ ಹೇಳ್ಕೊಟ್ಟಾಗ ತುಂಬ ಈಸಿ ಆಗುತ್ತೆ. ಈಗ ಕಟ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ಬ್ರಾಡ್ ಬಂದರೂ ಸಹಿತ ಏನೂ ಪ್ರಾಬ್ಲಮ್ ಆಗಲ್ಲ, ಶೋಲ್ಡರ್ ಡ್ರಾಪ್ ಆಗಲ್ಲ, ಮತ್ತು ಏನು ಸಹ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ನೀವು ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಬರುತ್ತೆ. ನಾನು ತುಂಬ ಬ್ರಾಡ್ ಆಯಿತು ಅಂತ ಅನಿಸಿದರೆ ನೀವು ಇನ್ನೂ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು. ಈ ಸ್ವಲ್ಪ ನೀವು ಈ ರೀತಿ ತೊಗೋಬೋದು ಆಯಿತಾ. ತಗೊಂಡು ಮತ್ತು ಇಲ್ಲೂ ಬ್ರಾಡ್ ಆಯಿತು ಅಂತಂದರೆ ನೀವು ಇಲ್ಲಿ ಈ ರೀತಿ ಒಂದು ಅರ್ಧ ಅಥವಾ ಅರ್ಧಕ್ಕಿಂತ ಚೂರು ಜಾಸ್ತಿ ಈ ರೀತಿ ನೀವು ಕಟ್ ಮಾಡ್ಕೋಬೋದು. ಇಲ್ಲಿ ಕಟ್ ಮಾಡಿದಾಗ ಇಲ್ಲಿ ಬ್ರಾಡು ಕಡಿಮೆ ಆಗುತ್ತೆ. ಅಂದರೆ ಸ್ಟಿಚ್ಚು ನೀವು ಹೀಗೆ ಮಾಡ್ಕೊಂಬಿಡಿ, ಅಂದರೆ ಇದು ಇಷ್ಟು ಹತ್ರ ಆಗುತ್ತೆ. ಇಲ್ಲಿ ಬ್ರಾಡ್ ಅನ್ನೋದು ಬರುತ್ತೆ ಆಯಿತಾ. ಅಂದರೆ ತುಂಬ ಲೂಸ್ ಆಗುತ್ತೆ ಈ ಪಾರ್ಟಲ್ಲಿ ಅನ್ನೋದಾದರೆ ಮಾತ್ರ ಬೇಕು ಅಂದರೆ ಅಷ್ಟೇ. ಬೇಡ ಅಂತಂದರೆ ನೀವು ಹೀಗೇನೆ ಇಷ್ಟೇ ಬ್ರಾಡನ್ನು ನೀವು ಇಟ್ಕೋಬೋದು. ಇಲ್ಲ ನಾನು ಪ್ರಿನ್ಸ್ ಕಟ್ ಈ ರೀತಿ ನೀವು ಹೇಳಿರೋ ನೆಕ್ಕು ಅಂದರೆ ನೆಕ್ ಬಿಡ್ತು ನಾವು 4 ಇಂಚು ತೊಗೊಂಡಿದ್ವಲ್ಲ, ಹಾಗಾಗಿ ತುಂಬ ಜನಕ್ಕೆ ಇಲ್ಲಿ ಕಪ್ಸಿ ಹಿಡ್ದಿದ್ದಾಗ ತುಂಬ ಲೂಸ್ ಆಗುತ್ತೆ. ಆಗ ನೀವು ಕಪ್ಸಿಟ್ರೆ ಓಕೆ, ಇದು ನೀವು ಅರ್ಧ ಇಂಚು ತೆಗೆಯೋದು ಬೇಡ.
ಕಪ್ಸ್ ಏನಾದರೂ ಹಿಡ್ದೇ ಇದ್ದರೆ ನೀವು ಇಲ್ಲಿ ಒಂದು ಅರ್ಧ ಇಂಚ್ ತೆಗೆದುಬಿಟ್ಟು ಈ ರೀತಿ ಕೊಡಿ. ಆಗ ನಿಮಗೆ ನೆಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಒಂದಾಯ್ತಾ? ಈಗ ಸಿಂಪಲ್ ನೆಕ್ ಆಯಿತು. ಈಗ ಸ್ವಲ್ಪ ಗ್ರ್ಯಾಂಡಾಗಿರೋ ನೆಕ್ಕನ್ನು ಕಟ್ ಮಾಡೋಣ. ಇದೆಲ್ಲದೂ ಅಷ್ಟೇ ಫ್ರಂಟ್ ನೆಕ್ಕೆ, ಇದೆಲ್ಲದು ಫ್ರಂಟು. ಈಗ ಮತ್ತೊಂದು ನೆಕ್ ಡಿಸೈನು ನೋಡಿ, 3/4 ಬೇಕಾದರೆ ಇಟ್ಕೊಳ್ಳೋಣ, 3/4 ಇಟ್ಕೊಳ್ಳೋಣ. ಬ್ಯಾಕಲ್ಲಿ ಏನಾದರೂ ಕಟ್ಟೋದು ಬಂದರೆ ನೀವು 3/4 ಅಥವಾ 3.25 ಇಟ್ಕೋಬೋದು. ಇದು ನೋಡಿ ಫ್ರಂಟಲ್ಲಿ 3/4 ಇಟ್ಕೊಂಡಿದ್ದೀನಿ ನೆಕ್ ಕುತ್ತಿಗೆ ಅಗ್ಲನ. ಮತ್ತು ಹಾಗೆಯೇ ಕುತ್ತಿಗೆ ಉದ್ದ ಬಂದುಬಿಟ್ಟು 6.25 ಅಥವಾ 7 ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. 7 ಇಂಚು ಉದ್ದ, ಹಾಗೆ ಅಗ್ಲ ಬಂದುಬಿಟ್ಟು 3/4 ಆಯಿತಾ. ಈಗ ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳೋಣ. ಬಾಕ್ಸ್ ಹಾಕ್ಬಿಟ್ಟು ಈಗ ನಾವು ಡಿಸೈನು ಕಟ್ ಮಾಡಬೇಕು. ನೀವು ಏನು ಮಾಡಿ ಅಂತಂದರೆ, ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀರಾ ಅಂತಂದರೆ ಫಸ್ಟು ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಪೇಪರ್ ಮೇಲೂ ಬರ್ಕೊಳ್ಳಿ, ನಂತರ ಕ್ಯಾನ್ವಾಸ್ ಇಟ್ಟು ಸ್ಟಿಚ್ ಮಾಡಿ. ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದನ್ನು ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಆಯಿತಾ. ನೀವು ಈಗ ಇಲ್ಲ ನನಗೆ ಕ್ಯಾನ್ವಾಸ್ ಹಾಕಲ್ಲ, ನಾನು ಹಾಗೇ ಬಟ್ಟೆಲಿ ಹೊಲಿತೀನಿ ಅಂದರೂ ಸಹಿತ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಕ್ಯಾನ್ವಾಸ್ ಹಾಕಿಲ್ಲ ಅಂದರೆ ನಾನು ಈಸಿ ಮೆಥಡಲ್ಲಿ ಕ್ಯಾನ್ವಾಸ್ ತೋರಿಸಿದ್ದೀನಿ. ಹಾಗೆಯೇ ಇದು ಇಲ್ಲಿಂದ ಇಲ್ಲಿಗೆ 2 ಅಥವಾ 1.25 ಇಂಚು ತೊಗೋಬೋದು. ನೋಡಿ ಈ ರೀತಿ 2 ಇಂಚಿಗೆ ಮಾರ್ಕ್ ಮಾಡಿ. ಸ್ಕ್ಯಾಲಪ್ ಡಿಸೈನು ಅಂದರೆ ಈಗ ಫ್ರಂಟಲ್ಲಿ ತುಂಬ ಟ್ರೆಂಡಲ್ಲಿ ಇದೆ. ನೀವು ಬೇಕಿದ್ರೆ ಇದಕ್ಕೆ ನೀವು ಇದೇ ಥರನೇ ಹ್ಯಾಂಡಿಂದನೇ ಇದಕ್ಕೆ ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ ಒಂದು 2-3 ಸರಿ. ನೀವು ಇಲ್ಲಿ ನೀವು ಸ್ವಲ್ಪ ಮೇಡಮ್ ಇಲ್ಲಿ ಕೆಳಗೆ ತೊಗೊಂಡ್ರಲ್ಲ ಅಂದರೆ ಏನು ಪರವಾಗಿಲ್ಲ, ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ. ನೀವು ಈ ಥರ ಬರೆಯೋದನ್ನ ಅಂದರೆ ನೀವೇ ಬೈ ಹ್ಯಾಂಡ್ ಈ ಥರ ಮಾಡೋದನ್ನು ನೀವು ಕಲ್ತ್ಕೋಬೇಕು. ಆಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಈ ಶೇಪ್ ತಂದು ಮತ್ತೆ ಇಲ್ಲಿಂದ ಹೀಗೆ ಕೊಡಬೇಕು ಆಯಿತಾ. ಇದು ಫ್ರಂಟ್ ನೆಕ್, ಎಷ್ಟು ಈಸಿ ಇದೆ ಅಲ್ವಾ ನೋಡಿ. ಈಗ ನೀವು ಎಷ್ಟು ಚೆನ್ನಾಗಿ ಕೂರುತ್ತೆ ಅಂದರೆ ಇದನ್ನು ನೀವು ಈ ರೀತಿ ಡೈರೆಕ್ಟಾಗಿ ಕಟ್ ಮಾಡಿಕೊಂಡು ಸಹಿತ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಇದನ್ನು ಈ ರೀತಿ ಬರ್ಕೊಂಡು ಮತ್ತು ನೀವು ಕ್ಯಾನ್ವಾಸ್ ಮೇಲೆ ಬರ್ಕೊಂಡು ಕ್ಯಾನ್ವಾಸ್ ಹಚ್ಬಿಟ್ಟು ಸಹ ಮಾಡ್ಬೋದು. ಅದು ನಿಮಗೆ ಕಸ್ಟಮರು ಯಾವ ರೀತಿ ಅಮೌಂಟ್ ಕೊಡ್ತಾರೆ ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೋದು. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಸಹಿತ ಇಲ್ಲಿ ನೀವು ಇದು ಬರೀ ನೆಕ್ ನಾನು ತೋರಿಸ್ತಾ ಇರೋದು. ಈ ರೀತಿ ಬರುತ್ತಲ್ವಾ, ಈ ರೀತಿ ಕ್ಯಾನ್ವಾಸ್ ಪೇಪರನ್ನ ಫುಲ್ ಈ ಥರ ಸ್ವಲ್ಪ ದೊಡ್ಡದು ತೊಗೊಳ್ಳಿ, ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಈ ರೀತಿ ಅಂಟಿಸ್ಕೊಬಿಡಿ ಕ್ಯಾನ್ವಾಸ್ ಪೇಪರನ್ನು. ಈ ರೀತಿ ಅಂಟಿಸ್ಕೊಂಡು ಫುಲ್ ಸ್ವಲ್ಪ 1 ಇಂಚು ಜಾಸ್ತಿ ಇರಲಿ, ಇಲ್ಲಿ 1 ಇಂಚು ಬಂದಿರಲಿ. ಈ ರೀತಿ ಕ್ಯಾನ್ವಾಸ್ ಪೇಪರನ್ನು ಅಂಟಿಸ್ಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ನಂತರ ಮೇನ್ ಫ್ಯಾಬ್ರಿಕ್ಕಿಗೆ ಹಾಕಿ. ನಿಮಗೆ ಈಸಿ ಮೆಥಡ್ ಅಂದರೆ ಮೇನ್ ಫ್ಯಾಬ್ರಿಕ್ಕು ತುಂಬ ತೆಳು ಇರಬಾರ್ದು. ನಿನ್ನೆ ಒಬ್ಬರು ನಂಗೆ ಕೇಳಿದರು, ನೀವು ಹೇಳ್ಕೊಡ್ತಿರೋ ಮೆಥಡು ಕ್ಯಾನ್ವಾಸು ಕಾಣಲ್ವಾ ಅಂತ. ಈ ಥರ ತೆಳು ಕ್ಲಾತ್ ಇದ್ದರೆ ಕಾಣಿಸುತ್ತೆ. ಕ್ಲಾತ್ ಬಂದುಬಿಟ್ಟು ದಪ್ಪ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಕಾಣಿಸಲ್ಲ. ಈಗ ನೋಡಿ ನಾನೊಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಈಗ ಈ ರೀತಿ ಬಟ್ಟೆ ಕೊಟ್ಟಿದ್ರು ಅಂದರೆ ನೀವು ಕ್ಯಾನ್ವಾಸ್ ಕಾಣದೇ ಇರೋ ಥರನೇ ಇದಕ್ಕೆ ಹಾಕಬೇಕು. ಅದೇ ನಿಮಗೆ ಈ ರೀತಿ ಕ್ಲಾತ್ ಏನಾದರೂ ಕೊಟ್ಟಿದ್ರು ಅಂತಂದರೆ ಇದಕ್ಕೆ ನೀವು ಈಗ ನಾನು ಹೇಳಿದ್ನಲ್ಲ ಈ ಮೆಥಡ್ ಅಂದರೆ ಲೈನಿಂಗಿಗೆ ಈ ಥರ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಂಡು ಈ ಬಟ್ಟೆನ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರೋ ಬಟ್ಟೆನ ನೀವು ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಉಲ್ಟಾ ಹೊಲಿಬೋದು. ಈ ಕ್ಯಾನ್ವಾಸ್ ಅನ್ನೋದು ಇದೆರಡೂ ಬಟ್ಟೆಗಳ ಮಧ್ಯ ಬರುತ್ತೆ, ಈ ರೀತಿ ಬರುತ್ತೆ ಆಯಿತಾ. ಈ ರೀತಿ ಬಂದಾಗ ನಿಮಗೆ ಮೇನ್ ಫ್ಯಾಬ್ರಿಕಲ್ಲಿ ಈ ರೀತಿ ಕಾಣಿಸಲ್ಲ. ಅದೇ ಈ ರೀತಿ ತೆಳು ಕ್ಲಾತ್ ಆದರೆ ಕ್ಯಾನ್ವಾಸ್ ಪೇಪರು ಈ ರೀತಿ ಕಾಣಿಸ್ತಾ ಇರುತ್ತೆ. ಈ ರೀತಿ ತೆಳು ಕಾಣಿಸೋ ಬಟ್ಟೆಯಲ್ಲಿ ನೀವು ಹಾಕಿ ಹೊಲಿಬಿಡಿ ಆಯಿತಾ. ಈಗ ನಿಮಗೆ ಕ್ಲಿಯರ್ ಆಯಿತು, ನಿನ್ನೆ ಅವ್ರು ಕೇಳಿದ ಕಮೆಂಟಿಗೆ ಅಂತೇಳಿ ಗೊತ್ತಾಯಿತು. ನೋಡಿ ಈ ರೀತಿ ಡಿಸೈನ್ ಅಂತೂ ತುಂಬ ಟ್ರೆಂಡಾಗಿ. ಇದಕ್ಕೆ ನೀವು ಥ್ರೆಡ್ ಪೈಪಿಂಗ್ ಕೊಟ್ಟರೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೂ ಸಹ ಅಷ್ಟೇ, ನಿಮ್ಗೇನಾದರೂ ಬ್ರಾಡ್ ಅನ್ನಿಸ್ತು ಅಂದರೆ ಕಟ್ ಮಾಡ್ಬೋದು. ಅಕಸ್ಮಾತ್ ನಾವು ಫ್ರಂಟು ಹುಕ್ ಇಲ್ಲ ಸಿಸ್ಟರ್, ನಾವು ಬ್ಯಾಕ್ ಹುಕ್ ಇಡ್ತಾ ಇದ್ದೀವಿ ಡಿಸೈನಿಗೆ ಅಂದರೆ ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಸ್ವಲ್ಪ ನೀವು ಇದನ್ನು
ಇಲ್ಲಿ ಒಳಗಡೆಯಿಂದ ಈ ರೀತಿ ಒಳಗಿಂದ ಸ್ವಲ್ಪ ಈ ಕ್ರಾಸಲ್ಲಿ ಈ ರೀತಿ ಕ್ರಾಸಲ್ಲಿ ಸ್ವಲ್ಪ ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಕ್ರಾಸಲ್ಲಿ ಇಲ್ಲಿ ಸ್ಟಿಚ್ ಹಾಕಿದಾಗ ಇಲ್ಲಿ ಇದಾಗುತ್ತೆ, ಆಗ ಸ್ವಲ್ಪ ಕಡಿಮೆ ಆಗುತ್ತೆ. ಆದಷ್ಟು ನೀವು ಕಪ್ಸ್ ಹಾಕಿ ಸ್ಟಿಚ್ ಮಾಡಿ, ಕರೆಕ್ಟಾಗಿ ಕೂರುತ್ತೆ ಆಯಿತಾ. 1 2 ನೆಕ್ ಆಯಿತು. ಈಗ 3ನೇ ನೆಕ್ಕು ಅಂತಂದರೆ ಇನ್ನೊಂದು ನೆಕ್ಕು ನಾನು ತೋರಿಸ್ತೀನಿ. ಸ್ಕ್ಯಾಲಪ್ ನೆಕ್ಕು ಈಗಂತೂ ತುಂಬ ಟ್ರೆಂಡಲ್ಲಿರುವಂಥದ್ದು ಸ್ಕ್ಯಾಲಪ್ ನೆಕ್ಕು ನೋಡಿ. ಸ್ಕ್ಯಾಲಪ್ಗೆ ನೀವು 4 ಇಂಚೆ ತಗೊಳ್ಳಿ. 4 ಇಂಚು ನೆಕ್ ವಿಡ್ತ್ ತಗೊಂಡು, ಹಾಗೆ ಫ್ರಂಟ್ ಡೀಪ್ ಬಂದು ಒಂದು 6.5 ತಗೊಳ್ಳಿ. 6.5 7 ಈ ರೀತಿ ತಗೊಳ್ಳಿ, ಪರವಾಗಿಲ್ಲ, ಏನೂ ಆಗಲ್ಲ. ಈಗ ನೋಡಿ 4 ಇಂಚು ಇದು ಬ್ಯಾಕಲ್ಲಿ ಬಂದಿರಬೇಕು. ನೀವು 4 ಇಂಚು ತಗೊಳ್ಳೋದಕ್ಕೆ ಗಮನ ಇಟ್ಕೊಳ್ಳಿ, ಬ್ಯಾಕಲ್ಲಿ ಬಂದಿರಬೇಕು. ಅಕಸ್ಮಾತ್ ಬ್ಯಾಕಲ್ಲಿ ಏನಾದರೂ ನಿಮಗೆ ಬ್ಯಾಕಲ್ಲಿ ಕಟ್ಟೋದಿತ್ತು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ 4 ಇಂಚು ತಗೋಬೇಡಿ. ತುಂಬ ಅಂದರೆ ಇದಾಗ್ಬಿಡುತ್ತೆ ನೋಡಿ. ಈ ರೀತಿ ವಿಕ್ಸ್ ಮುಚ್ಚಳ ಆದರೂ ನೀವು ಬಳಸ್ಬೋದು, ಅಥವಾ ನೀವು ಇದರಲ್ಲಿ ಈ ಥರ ಇದರಲ್ಲೇ ಹೀಗೆ ಹಾಕ್ಬೋದು. ನೋಡಿ ಈ ರೀತಿ, ಇಲ್ಲ ಅಂದರೆ ಈ ರೀತಿ ವಿಕ್ಸ್ ಮುಚ್ಚಳ ಸಹಿತ ನೀವು ಬಳಸ್ಬಿಟ್ಟು ಆರಾಮಾಗಿ ಹಾಕೋಬೋದು, ನೀಟಾಗಿ ಬರುತ್ತೆ. ಇಲ್ಲೂ ಸಹಿತ ಒಂದು 1/2 ಇಂಚು ಹೊರಗೆ ಬರಬೇಕು. ನಿಮ್ಮ ಬಿಗಿನರ್ಸ್ ಈ ಥರ ನಿಮಗೆ ಹಾಕೋಕ್ಕೆ ಬರ್ತಾ ಇಲ್ಲ ಅಂದರೆ ನೀವು ಈ ರೀತಿ ವಿಕ್ಸ್ ಮುಚ್ಚಳನ ತಗೊಳ್ಬೋದು. ನಂತರ ನೀವು ಈ ರೀತಿ ಕೊಟ್ಕೋಬೋದು ನೋಡಿ. ಇದು ಸಹ ಅಷ್ಟೇ, ಕ್ಯಾನ್ವಾಸ್ ಮೇಲೆ ನೀವು ಬರ್ಕೊಳ್ಳಿ. ಕ್ಯಾನ್ವಾಸ್ ಮೇಲೆ ಬರ್ಕೊಂಡು ನಂತರ ನೀವು ಈ ರೀತಿ ಮಾಡ್ಕೊಳ್ಳಿ. ಯಾಕಂದರೆ ಕ್ಯಾನ್ವಾಸ್ ಇಲ್ಲ ಅಂತಂದರೆ ಈ ಥರ ಸ್ಕ್ಯಾಲಪ್ ಡಿಸೈನು ನೀಟಾಗಿ ಬರೋಲ್ಲ, ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಕ್ಯಾನ್ವಾಸ್ ಪೇಪರನ್ನ ಆದಷ್ಟು ಹಾಕಿ, ಅಂದರೆ ನೀವು ನಾನು ಹೇಳೋದೇನೆಂದರೆ ನಿಮಗೆ ಅಷ್ಟೆಲ್ಲ ಅಮೌಂಟು ಕೊಡ್ತಾರೆ ಅಂತ ಅಂದರೆ ಮಾತ್ರ ನೀವು ಹಾಕೋದು ಒಳ್ಳೆಯದು. ಇಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ ಸ್ಕ್ಯಾಲಪ್ಪು. ಇಲ್ಲೂ ಸಹಿತ ಅಷ್ಟೇ, ನೀವು ಮಧ್ಯೆ ಈ ರೀತಿ ಮಾಡ್ಬೋದು. ಇದು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಾಂದರೆ ನೀವು 2 ಅಷ್ಟೇ ಸ್ಕ್ಯಾಲಪ್ ಹಾಕೋಬೋದು, ಇಲ್ಲ ಅಂತಂದರೆ 3 ಹಾಕೋಬೋದು. 3 ಸಹ ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ನೀವು ಬಾರ್ಡರ್ ಕೊಟ್ಕೋಬೋದು. ನಾನು ನನ್ನ ವಿಡಿಯೋದಲ್ಲೇ ಹೇಳಿದ್ದೀನಿ, ಅಂದರೆ ತೋರಿಸಿದ್ದೀನಿ. ಈ ಥರ ಸ್ಕ್ಯಾಲಪ್ ಬಂದಾಗ ಇಲ್ಲಿ ನೀವು ಬಾರ್ಡರ್ ಲೈನನ್ನು ಕೊಟ್ಕೋಬೋದು. ಹಾಗೆ ಈ ನೆಕ್ಕಿಗೂ ಕೊಟ್ಕೋಬೋದು ಬಾರ್ಡರ್ ಲೈನ್, ಅಂದರೆ ಹಾರ್ಮೋಲ್ ಹತ್ರ ಬಾರ್ಡರ್ ಕೊಟ್ಕೋಬೋದು. ನೋಡಿ ಫ್ರೆಂಡ್ಸ್, 3 ಅಂದರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ನನ್ನ ನೆಕ್ಕಲ್ಲಿ ಇವತ್ತು ಡೌಟ್ ಕ್ಲಿಯರ್ ಮಾಡೋಣ ಅಂತ ಈ 3 ನೆಕ್ಕು ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ಸತಿ ಹೇಳ್ತೀನಿ, ನೀವು ಬ್ಯಾಕಲ್ಲಿ ಬಂದಿರಲಿ, ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು ಇದ್ಬಿಟ್ಟು ನೀವು ಈ ರೀತಿ ಕಟ್ ಮಾಡ್ತೀರಾ ಅಂದರೆ ಬ್ಯಾಕಲ್ಲಿ ಕ್ಲೋಸ್ ಅಂದರೆ ಗುಂಡಿ. ಈಗೊಂದು ಎಕ್ಸಾಂಪಲ್ ಒಂದು ಬ್ಲೌಸ್ ತೋರಿಸ್ತೀನಿ. ಬ್ಯಾಕಲ್ಲಿ ಈ ರೀತಿ ಕ್ಲೋಸ್ ಇತ್ತು ಅಂತಂದರೆ ನೀವು ಕುತ್ತಿಗೆ ಅಗಲನ 4 ಇಂಚು ತಗೋಬೇಕು. ಅದೇ ಬ್ಯಾಕಲ್ಲಿ ಇಲ್ಲಿ ಕಟ್ಟೋದು ಬಂತು ಅಂದರೆ ಡೋರಿ ಬಂತು ಅಂತಂದರೆ ನೀವು ಈ ಬ್ಲೌಸನ್ನ 3 ಮುಕ್ಕಾಲು 3.5 ತಗೊಳ್ಳಿ. 3.5 ತಗೊಳ್ಳಿ. ಸ್ವಲ್ಪ ದಪ್ಪ ಇರೋರಿಗಾದರೆ 3 ಮುಕ್ಕಾಲು ತಗೊಳ್ಳಿ. ಸ್ವಲ್ಪ ತೆಳು ಇರೋರಿಗಾದರೆ 3.5 ತಗೊಳ್ಳಿ. ಕಟ್ಟೋದು ಬಂದಿಲ್ಲ, ಕ್ಲೋಸ್ ಬಂತು ಅಂದರೆ 4 ಇಂಚು ತಗೊಳ್ಳಿ. ಇದು ಸಹ ಅಷ್ಟೇ ಈಸಿ ಮೆಥಡಲ್ಲೇ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರೋದು. ನೋಡಿ ಈ ಬಟ್ಟೆಗೆ ಕಾಣಿಸ್ತಾ ಇಲ್ಲ, ಏನಾದರೂ ಕಾಣಿಸೋದಾದರೆ ನೀವು ಮೇಲಿಂದ ಕ್ಯಾನ್ವಾಸ್ ಹಾಕಿ ಕೊಟ್ಟು ಈ ರೀತಿ ಒಳಗಡೆ ಇಲ್ಲಿ ಹೆಮ್ಮಿಂಗ್ ಮಾಡಬೇಕಾಗತ್ತೆ, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ತುಂಬ ತೆಳು ಬಟ್ಟೆಗಿದ್ರೆ ನೀವು ಈ ರೀತಿ ಮೆಥಡ್ ಫಾಲೋ ಮಾಡಬೇಡಿ. ಅಂದರೆ ಇದು ದಪ್ಪ ಬಟ್ಟೆ ಕಾಣಿಸಲ್ಲ ಅಂತಂದರೆ ಈ ರೀತಿ ಟ್ರೈ ಮಾಡಿ ಆಯಿತಾ. ಈಗ ತುಂಬಾ ಟ್ರೆಂಡಾಗಿರೋದು ಅಂತಂದರೆ ಈ ರೀತಿ ನೆಕ್ಕು ಹಾಗೆ ಸ್ಕ್ಯಾಲಪ್ ಡಿಸೈನ್ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಕುತ್ತಿಗೆ ಅಗಲದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಇಲ್ಲಿ ತುಂಬ ಜನ ಪ್ರಾಬ್ಲಮ್ ಏನಂದರೆ ಇಲ್ಲಿ ತುಂಬ ಲೂಸ್ ಬರುತ್ತೆ ಅಂತ ಈ ರೀತಿ 1/2 ಇಂಚು ಕಟ್ ಮಾಡ್ಕೊಳ್ಳಿ, ಆಗ ಸರಿಯಾಗಿ ಬರುತ್ತೆ. ಮತ್ತು ಪ್ರಿನ್ಸ್ ಕಟ್ಟು ಸಹಿತ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಆದಷ್ಟು ಕಸ್ಟಮರಿಗೆ ಹೇಳಿ ಕಪ್ಸ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ, ಕಪ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಆಗ ಅವರು
ಹಾಕಿ ಕಟ್ ಮಾಡ್ಕೊಳ್ತಾರೆ. ನೋಡ್ತಾ ಇದ್ದೀರಲ್ವ, ಈ ನೆಕ್ಕು ನೋಡಿ, ಇದು ಒಂದು ನೆಕ್ಕು. ಹಾಗೆ ಇದು ತುಂಬಾ ಟ್ರೆಂಡ್. ಇದಕ್ಕೆಲ್ಲ ನೀವು ಥ್ರೆಡ್ ಪೈಪಿಂಗ್ ಮಾಡಿಬಿಟ್ರೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಕಸ್ಟಮರ್ ನಿಮಗೆ ಹೆಚ್ಚೆಚ್ಚು ಬರ್ತಾರೆ. ಹೊಸ ಹೊಸ ನೀವು ಡಿಸೈನನ್ನು ನೀವು ಕಲಿಬೇಕು. ಕಲ್ತ್ರೆ ಅಷ್ಟೇ ಕಸ್ಟಮರ್ ಬರ್ತಾರೆ. ಇವತ್ತಿನ ನಿಮಗೆ ಈ ನೆಕ್ ಡಿಸೈನ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಲೈಕ್ ಮಾಡಿದ್ರೆ, ನನಗೆ ಕಮೆಂಟ್ ಮಾಡಿದ್ರೆ ನಾನು ಇಂಥದ್ದೇ ವೀಡಿಯೋಗಳನ್ನು ಹೆಚ್ಚೆಚ್ಚು ಹಾಕ್ತಾ ಇರ್ತೀನಿ. ನನ್ನ ವೀಡಿಯೋಕ್ಕೆ ನೀವು ಸಪೋರ್ಟ್ ಮಾಡಿದ್ದೇ ಆದರೆ ನಾನು ಹೆಚ್ಚೆಚ್ಚು ವೀಡಿಯೋಗಳನ್ನು ಹಾಕ್ತೀನಿ. ನಿಮಗೆ ಗೊತ್ತಿಲ್ಲದಿರೋ ಅಂತಹ ಟಿಪ್ಸ್ಗಳನ್ನು ಸಹಿತ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.